ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ಹಾಗೂ ಜಿಲ್ಲಾದ್ಯಂತ ದುಬಾಯ್ ಗಿಡವನ್ನ ರಸ್ತೆ ವಿಭಾಜಕಗಳಲ್ಲಿ ಸೇರಿ ಅಲ್ಲಲ್ಲಿ ನೆಡುತ್ತಿರುವುದನ್ನು ಕೈಬಿಡಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ಆಗ್ರಹ ಮಾಡಿದೆ. ಈ ಕುರಿತು ಪ್ರಾದೇಶಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಬಿಎನ್ ವಿಶ್ವನಾಥ ನಾಯ್ಕ, ಗಿಡಗಳು ಮಾಲಿನ್ಯ ಹರಡುತ್ತಾ ಇದೆ. ವಿಷಕಾರಿ ಅಶುದ್ಧ ಗಾಳಿಯನ್ನ ಪರಿಸರಕ್ಕೆ ಬಿಡುವ ಈ ಗಿಡವನ್ನ ನೆಡುವ ಕೆಲಸ ಅವೈಜ್ಞಾನಿಕ ಮತ್ತು ಅವಿವೇಕದಿಂದ ಕೂಡಿದೆ. ಇದಲ್ಲದೆ ಇತ್ತೀಚೆಗೆ ವಿವಿಧ ಜಾಗಗಳಲ್ಲಿಯೂ ಕೂಡ ಈ ಗಿಡವನ್ನ ನೆಡುವ ಕೆಲಸಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ ಕಾರ್ಯ ಸರ್ವತಾ ಸಮರ್ಥನೀಯವಲ್ಲ ಎಂದು ಹೇಳಿದ್ದಾರೆ. ಕೂಡಲೇ ಈ ಸಸ್ಯಗಳನ್ನು ನೆಡುವುದು ಕೈಬಿಡಬೇಕು. ಬದಲಿಗೆ ಆಮ್ಲಜನಕ ಕೊಡುವ ಸಸ್ಯಗಳನ್ನು ಮತ್ತು ಹಣ್ಣು ಹಂಪಲು ಕೊಡುವ ಸಸ್ಯಗಳನ್ನು ನೆಡುವಂತೆ ಆಗ್ರಹ ಮಾಡಿದ್ದಾರೆ. ಸಸ್ಯಗಳಿಂದ ಅಸ್ತಮಾ, ಶ್ವಾಸಕೋಶಗಳ ಸಮಸ್ಯೆಗಳು ಸೇರಿ ಇನ್ನಿತರ ಸಮಸ್ಯೆಗಳು ಹುಟ್ಟಿಕೊಂಡು ಕ್ಯಾನ್ಸರ್ ಬರುತ್ತೆ ಎಂದು ಈಗಾಗಲೇ ಸಾಬೀತಾಗಿದೆ. ಡಿಸಿ ಕಚೇರಿ, ಖಾಸಗಿ ಕಟ್ಟಡಗಳ ಮುಂದೆ, ಹೈದರಾಬಾದ್ ರಸ್ತೆ ವಿಭಾಜಕಗಳಲ್ಲಿ ಸೇರಿ ಸುರಪುರ, ಶಹಾಪುರ, ವಡಗೇರಿ, ಗುರುಮಠಕಲ್, ಹುಣಸಗಿಗಳಲ್ಲಿಯೂ ಕೂಡ ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿ 90% ಇದೇ ಗಿಡಗಳು ನೆಡುತ್ತಿರುವುದು ಸರಿಯಲ್ಲ. ಕೂಡಲೇ ಈ ಕೆಲಸ ಕೈಬಿಡಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ಒತ್ತಾಯಿಸಿದರು. ಯಾದಗಿರಿ ಜಿಲ್ಲಾದ್ಯಂತ ಯಾದಗಿರಿ ತಾಲೂಕು ಮತ್ತು ಸುರಪುರ ತಾಲೂಕು, ಶಹಾಪುರ ತಾಲೂಕು, ಹುಣಸಗಿ ತಾಲೂಕು ಮತ್ತು ವಡಗೇರ ಮತ್ತು ಗುರುಮಿಠಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಾದ್ಯಂತ ಈ ದುಬೈ ಗಿಡ ಮರವನ್ನು ನೆಟ್ಟಿದ್ದಾರೆ. ಈ ಗಿಡದಿಂದ ಭಾಳಷ್ಟು ಜನರಿಗೆ ಅದು ಒಂದು ಹೂವನ್ನು ಬಿಟ್ಟು ಅದು ಒಂದು ಪುಡಿ ಏನು ಬಿಡ್ತದಲ್ಲ, ಆ ಪುಡಿ ಏನು ಶ್ವಾಸಕೋಶದಿಂದ ಹೋಗಿ ಒಂದು ಲೆನ್ಸನ್ನು ಪ್ರಾಬ್ಲಮ್ ಮಾಡಿ ಮತ್ತು ಅದರಿಂದ ಒಂದು ಅಸ್ತಮವನ್ನು ಉಂಟಾಗ್ತದೆ ಮತ್ತು ಅದರಿಂದ ಕ್ಯಾನ್ಸರು ಮತ್ತು ಹಲವಾರು ರೋಗಗಳನ್ನು ಉಂಟಾಗ್ತದೆ ಅಂಥ ಒಂದು ಈ ಮರ. ಹಾಗಾಗಿ ಅತಿ ಹೆಚ್ಚು ಯಾದಗಿರಿ ಜಿಲ್ಲೆಯಲ್ಲಿ ಈ ದುಬೈ ಗಿಡವನ್ನು ನೆಟ್ಟಿದ್ದಾರೆ. ಮತ್ತು ಯಾದಗಿರಿ ನಗರದಲ್ಲಿ ಡಿವೈಡರ್ಗಳ ಮೇಲೆ ಆಗಿರ್ಬೋದು ಮತ್ತು ಯಾದಗಿರಿ ವಿಧಾನಸೌಧ ಸುತ್ತಮುತ್ತಲು ಕೂಡ ಇದೇ ಗಿಡ ಅತಿ ಹೆಚ್ಚು ಹಾಕಿದ್ದಾರೆ. ಮತ್ತು ಖಾಸಗಿ ಹೋಟೆಲ್ಗಳ ಮುಂದೆ ಮತ್ತು ಫಂಕ್ಷನ್ ಹಾಲ್ಗಳ ಮುಂದೆ ಈ ಕಡೇಚೂರು ಫ್ಯಾಕ್ಟ್ರಿ ಭಾಗದಲ್ಲಿ ಅತಿ ಹೆಚ್ಚು 90% ಇದೇ ಗಿಡವನ್ನು ನೆಟ್ಟಿದ್ದಾರೆ. ಹಾಗಾಗಿ ಕಳೆದ ಕೆಲವು ವರ್ಷಗಳ ಹಿಂದೆ ಯಾದಗಿರಿ ಜಿಲ್ಲೆಯ ಹವಾಮಾನ ಇಲಾಖೆ ಒಂದು ಅತಿ ಶುದ್ಧವಾದ ಒಂದು ಗಾಳಿ ಸಿಗ್ತದಂತಂದು ಒಂದು ಜಿಲ್ಲೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಗೆ ಒಂದು ಅವಾರ್ಡ್ ಬಂದಿತ್ತು. ಇವತ್ತು 24ನೇ ಸ್ಥಾನಕ್ಕೆ ಬಂದಿದೆ ನಮ್ಮ ಯಾದಗಿರಿ ಜಿಲ್ಲೆ. ಹಾಗಾಗಿ ಈ ಗಿಡವನ್ನು ತಕ್ಷಣ ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಉಗ್ರವಾದ ಹೋರಾಟ ಮಾಡಬೇಕಂತಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾರ್ಯಾಲಯ ಪ್ರಾದೇಶಿಕ ಈ ಇಲಾಖೆ ವಿರುದ್ಧ ಮುಂದೆ ಉಗ್ರವಾದ ಒಂದು ಪ್ರತಿಭಟನೆ ಮಾಡಬೇಕಂತಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತೀವಿ. ಈಗಾಗಲೇ ನಗರಸಭೆ ಅಧ್ಯಕ್ಷರಿಗೂ ಮತ್ತು ಕಮಿಷನರ್ ಅವರಿಗೂ ಕೂಡ ಗಮನ ತಂದಿರುತ್ತೇವೆ. ಈ ಮರವನ್ನು ತಕ್ಷಣ ಒಂದು ವಾರದಲ್ಲಿ ಈ ಕಿತ್ತಿ ಹಾಕಬೇಕು, ಅದರ ಜಾಗದಲ್ಲಿ ಮತ್ತು ಬೇರೆ ಒಂದು ಗಿಡವನ್ನು ನೆಡಬೇಕೆಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತಿದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ವಿಜಯಕುಮಾರ್ ಮೊಗದಂಪುರ್, ಶಿವರಾಜ್ ಗುತ್ತೇದಾರ್, ನಾಗರಾಜ್ ರಾಮಸಮುದ್ರ, ಮಾರುತಿ ಮುದ್ನಾಳ್, ದೀಪಕ್ ಪೊದ್ದಾರ್, ಅಶೋಕ್ ರೆಡ್ಡಿ, ಯಲ್ಲೇರಿ, ರಂಗನಾಥ್ ನಾಯ್ಕ, ಭೀಮಣ್ಣ ಪೂಜಾರಿ, ಸಾಬಿರೆಡ್ಡಿ, ನಾಗರೆಡ್ಡಿ, ಸಿದ್ದು ಸಿದ್ದಿ, ಎಂಡಿ ಅಮೀರ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.